ಆತ್ಮೀಯ ಸಹೋದರ ಸಹೋದರಿಯರೇ, ಆಶೀರ್ವದಿತ ಜನನ ಎಂಬ ವಿಷಯವ ಧ್ಯಾನಿಸುತ್ತಾ ದೇವಮಾತೆಯ ಮಹೋತ್ಸವವನ್ನು ಹಾಗೂ ಹೊಸ ವರ್ಷ 2026 ಸ್ವಾಗತಿಸೋಣ. ಈ ಪವಿತ್ರ ಆಚರಣೆಯಲ್ಲಿ ನಾವು ಕೇಂದ್ರೀಕರಿಸುವುದು ಲೋಕರಕ್ಷಕರ ಹೆಸರಿನಲ್ಲಿ ನಮ್ಮಯ ಆಶೀರ್ವದಿತ ಜೀವನ. ಒಮ್ಮೆ ನೂತನ ವರ್ಷದ ಮೊದಲ ಕ್ಷಣಗಳನ್ನು ಸ್ವಾಗತಿಸಲು ಮುಂಬೈ ನಗರದ ಭವ್ಯವಾದ ಬ್ಯಾಂಡ್ರಾ ವರ್ಲಿ ಜೋಡಿಸುವ ಸಮುದ್ರ ಸೇತುವೆಯ ಮೇಲೆ ದೊಡ್ಡ ಸಮೂಹವೇ ಸೇರಿತು. ಆ ನಡುರಾತ್ರಿಯಲ್ಲಿ ಸಾವಿರಾರು ಜನರು ಒಟ್ಟುಗೂಡಿ ದೀಪಗಳಿಂದ ಮಿನುಗುತ್ತಿದ್ದ ತಮ್ಮ ತಮ್ಮ ಮೊಬೈಲ್ ಫೋನ್ಗಳನ್ನು ಮೇಲಕ್ಕೆತ್ತಿ ಸಂಗೀತದೊಂದಿಗೆ ಕುಣಿಯುತ್ತಿದ್ದರು. ಆದರೆ ಆಚರಣೆಯ ನಡುವೆ ಅಂತೋಣಿ ಎಂಬ ಯುವಕ ಚಲನರಹಿತನಾಗಿ ಕೆಳಗಿನ ಸಮುದ್ರವನ್ನು ನೋಡುತ್ತಾ ನಿಂತಿದ್ದನು. ಅವನು ಆ ಕ್ಷಣದ ಸಂತಸವನ್ನು ಬಯಸಲಿಲ್ಲ. ಕಾರಣ, ಕಳೆದ ವರ್ಷ ಅವನಿಗೆ ನೋವಿನ ವರ್ಷವಾಗಿತ್ತು. ವ್ಯವಹಾರದ ವಿಫಲತೆ, ಮುರಿದ ನಿಶ್ಚಿತಾರ್ಥ ಮತ್ತು ಅವನ ತಂದೆಯ ಅನಾರೋಗ್ಯ, ಅವನ ಆ ಕಹಿ ನೆನಪುಗಳ ಭಾರ. ಅವನ ಸ್ನೇಹಿತ ಅವನ ಭುಜವನ್ನು ತಟ್ಟಿ ಹೇಳಿದ, ಎಲ್ಲರೂ ಹೊಸ ವರ್ಷದ ಸಂಭ್ರಮಿಸುತ್ತಿದ್ದಾರೆ, ನೀನೇಕೆ ಸಂತೋಷವಾಗಿಲ್ಲ? ಅಂತೋಣಿಯ ಉತ್ತರ, ಬರುವ ಕ್ಷಣಗಳು ಅದೇ ಕಥೆಯನ್ನು ಹೊಂದಿದ್ದರೆ ನನಗೆ ಹೊಸ ವರ್ಷ ಬೇಡ ಎಂದ. ಆಗಲೇ ಒಬ್ಬ ಮೀನುಗಾರನ ದೋಣಿ ಸೇತುವೆ ಕೆಳಗೆ ಹಾದು ಹೋಗುತ್ತಿತ್ತು. ವಯಸ್ಸಾದ ಆ ಮೀನುಗಾರನು ತನ್ನ ಕೈಯಲ್ಲಿ ಒಂದು ಸಣ್ಣ ಕಂದಿಲನ್ನು ಹಿಡಿದಿದ್ದನು ಮತ್ತು ಮಂಕಾಗುವ ಆ ಜ್ವಾಲೆಯು ಸಮುದ್ರದ ಗಾಳಿಗೆ ಹಾರಿ ಹೋಗದಂತೆ ನೋಡಿಕೊಳ್ಳುತ್ತಿದ್ದನು. ಈ ದೃಶ್ಯ ಅಂತೋಣಿಯನ್ನು ಕಲಕಿತು. ಅವನು ತಕ್ಷಣ ದಡಕ್ಕೆ ಹೋಗಿ ಮೀನುಗಾರನನ್ನು ಭೇಟಿಯಾದನು. ಅಂತೋಣಿ ಅವನನ್ನು ಕೇಳಿದನು, ಬಿರುಗಾಳಿಯ ರಭಸಕ್ಕೆ ಮಂಕಾಗಿ ಹಾರಿ ಹೋಗುತ್ತಿರುವ ದೀಪವನ್ನು ಏಕೆ ಇಟ್ಟುಕೊಳ್ಳಬೇಕು ಎಂದು. ಮೀನುಗಾರ ಮುಗುಳ್ನಕ್ಕು ಕಂದಿಲನ್ನು ತೋರಿಸಿ ಹೇಳಿದನು, ಏಕೆಂದರೆ ಒಂದು ಸಣ್ಣ ಬೆಳಕು ಕೂಡ ಭರವಸೆಯ ಭಾಷೆಯನ್ನು ಸೂಚಿಸುತ್ತದೆ. ಅದು ಉರಿಯುವುದು ಗಾಳಿಯ ಬಡಿತವನ್ನು ಎದುರಿಸಲು ಅಲ್ಲ, ಆದರೆ ತೀರವನ್ನು ಸೇರಲು ಕೊಡುವ ಮಾರ್ಗಸೂಚಿಯಾಗಿರಲು. ಇಂದು ಧರ್ಮಸಭೆ 2026 ಪ್ರವೇಶಿಸಲು ಇತಿಹಾಸದಲ್ಲಿ ನಮಗೆ ದೊರೆತಿರುವ ಅತಿಶ್ರೇಷ್ಠ ಮಹಾಜ್ಯೋತಿಯನ್ನು ನಮ್ಮ ಕೈಯಲ್ಲಿ ಹಿಡಿದುಕೊಳ್ಳಲು ಆದೇಶಿಸುತ್ತದೆ. ಆ ಮಹಾಜ್ಯೋತಿ ಮರಿಯಳಿಂದ ಜನಿಸಿದ ಪ್ರಭು ಯೇಸು, ಆಶೀರ್ವಾದಕ್ಕಾಗಿ ಆಶೀರ್ವದಿತ ಜನರನ್ನು ನೀಡುವ ಲೋಕರಕ್ಷಕ, ನಮ್ಮ ದಿಸೆಯನ್ನು ನಿರ್ಧರಿಸುವ ಹೆಸರು. ನಾವು ಹೊಸ ವರ್ಷವೊಂದನ್ನು ಸ್ವೀಕರಿಸುವ ಮುನ್ನ ಯೇಸು ಎಂಬ ಹೆಸರನ್ನು ಪಡೆಯುತ್ತೇವೆ. ನಾವು ಸಮಯವನ್ನು ಆನುವಂಶಿಕವಾಗಿ ಪಡೆಯುವ ಮುನ್ನ ಆಶೀರ್ವಾದವನ್ನು ಒಂದು ಧ್ಯೇಯವಾಗಿ ಮತ್ತು ಸ್ವಾತಂತ್ರ್ಯವನ್ನು ನಮ್ಮ ಗುರುತಾಗಿ ಕಲಿಸುವ ತಾಯಿ ಮರಿಯಳನ್ನು ನಾವು ಆನುವಂಶಿಕವಾಗಿ ಪಡೆಯುತ್ತೇವೆ. ಆಶೀರ್ವಚನದ ಕ್ರಿಯಾಪದಗಳು ಹೊಸ ವರ್ಷ 2026 ಮುನ್ನಡೆಸುವ ಹಂತಗಳಾಗಬೇಕು. ಸಂಖ್ಯಾಕಾಂಡ ಗ್ರಂಥ ತಿಳಿಸುವಂತೆ ನಾವು ಕೇಳುವುದು ಕೇವಲ ಪ್ರಾರ್ಥನೆಯಲ್ಲ, ದೇವರು ತನ್ನ ಜನರ ಮೇಲೆ ತನ್ನ ಪಿತೃತ್ವವನ್ನು ನಿರ್ವಹಿಸುವ ವಿಧಾನ. ಆರೋನನ ಆಶೀರ್ವಚನವು ದೈವಿಕ ಕ್ರಿಯಾಪದಗಳ ಸರಪಳಿಯಾಗಿದೆ. ಸರ್ವೇಶ್ವರ ಆಶೀರ್ವದಿಸಲಿ, ಕಾಪಾಡಲಿ, ನೋಡಲಿ, ದಯತೋರಲಿ, ಕೃಪಕಟಾಕ್ಷವಿಡಲಿ, ಶಾಂತಿ ಅನುಗ್ರಹಿಸಲಿ, ನನ್ನ ಹೆಸರನ್ನು ಉಚ್ಚರಿಸಲಿ. ಈ ಕ್ರಿಯಾಪದದ ಸರಪಳಿ ಕಾವ್ಯಾತ್ಮಕ ಅಲಂಕಾರವಲ್ಲ, ಇದು ಮಾನವ ದಿಸೆಯನ್ನು ರೂಪಿಸುವ ದೈವಿಕ ಕ್ರಿಯೆಯಾಗಿದೆ. ಸಂತ ಮಹಾನ್ ಬೇಸಿಲ್ ಅವರು ನಮಗೆ ನೀಡುವ ಒಂದು ಪ್ರಮುಖ ಒಳನೋಟ ಇದಾಗಿದೆ. ಆಶೀರ್ವಾದವು ಧಾರ್ಮಿಕ ವಿಧೇಯತೆಯ ಮೂಲಕ ಮಾನವ ದಿಸೆಗೆ ಸಂವಹನಗೊಳ್ಳುವ ದೈವಿಕ ಶಕ್ತಿಯಾಗಿದೆ ಎಂದು. ಆಶೀರ್ವಾದವು ಭಾವನೆಯಲ್ಲ, ಅದು ನಮ್ಮ ಜೀವನ ಚರಿತ್ರೆಯನ್ನು ಪ್ರವೇಶಿಸುವ ದೇವರ ಶಕ್ತಿ. ಅದು ಪರಿಶುದ್ಧ ವಾಕ್ಯವನ್ನು ಉಳಿಸುವ ಕ್ರಿಯಾಪದವಾಗುತ್ತದೆ. ಆಶೀರ್ವಾದವು ಮಾಟಮಂತ್ರವಲ್ಲ, ಅದು ನಮಗೆ ದಯಪಾಲಿಸಿದ ಜವಾಬ್ದಾರಿಯುತ ಸೇವೆಯ ಕೃಪೆ. ವಿಶ್ವಗುರು ಫ್ರಾನ್ಸಿಸ್ ಹೇಳಿದಂತೆ, ಕೃಪಾಪೂರ್ಣ ಮರಿಯಳು ಅದನ್ನು ಎಷ್ಟು ಪರಿಪೂರ್ಣವಾಗಿ ಸ್ವೀಕರಿಸಿದಳು ಎಂದರೆ ಆಕೆ ಪರಿಪೂರ್ಣತೆ ಎಂಬ ಭಾಷೆಗೆ ವ್ಯಾಕರಣ ತಂತ್ರವಾದಳು. 2026 ಈ ಆಶೀರ್ವಾದದ ಮಾದರಿಯ ಅಡಿಯಲ್ಲಿ ಪ್ರಾರಂಭಿಸುವುದು ಎಂದರೆ ವಿಧಿಯ ನೆರಳಿನಲ್ಲಿ ಅಲ್ಲ, ತಂದೆಯ ಪ್ರಸನ್ನತೆಯ ಕಡೆಗೆ ಅಭಿಮುಖವಾಗಿ ನಡೆಯುವುದು. ದೇವರು ನಮ್ಮಲ್ಲಿ ಕೇವಲ ಒಳ್ಳೆಯದನ್ನು ಮಾತ್ರ ಬಯಸುವುದಿಲ್ಲ, ಅವರು ನಮ್ಮ ಒಳಿತಿಗಾಗಿ ನಿರುತ್ತ ಕಾರ್ಯನಿರ್ವಹಿಸುತ್ತಾರೆ. ನಾವು ದೇವರ ಹೆಸರಿನಲ್ಲಿ ಮುನ್ನಡೆಯುವಾಗ ನಮ್ಮ ದಿನಗಳು ನಮ್ಮ ಸ್ವರವನ್ನು ಮೀರಿ ದೇವರ ಶಕ್ತಿಯ ರೂಪವಾಗುತ್ತವೆ. ಅಂದರೆ ತಂದೆಯಿಂದ ಬರೆಯಲ್ಪಟ್ಟ, ಆತ್ಮದಿಂದ ಉಚ್ಚರಿಸಲ್ಪಟ್ಟ, ಪುತ್ರನಲ್ಲಿ ಸಾಕಾರಗೊಂಡ ಮತ್ತು ಮರಿಯಳಿಂದ ಕಲಿಸಲ್ಪಟ್ಟ ದೈವಿಕ ವಾಕ್ಯ ರಚನೆಯ ದಿನಗಳಾಗುತ್ತವೆ. ಆದ್ದರಿಂದ ಆಶೀರ್ವಾದದ ಬಯಕೆ ದೈವೇಚ್ಛೆಗಳ ಕ್ರಿಯಾಪದಗಳಾಗಬೇಕು. ನಮಗಿರುವ ಭಯಕ್ಕಿಂತ ದೇವರು ದೊಡ್ಡವರು, ನಮ್ಮ ದೃಷ್ಟಿಗಿಂತ ದೇವರ ಬೆಳಕು ದೊಡ್ಡದು. ಜಗತ್ತು ನಮ್ಮನ್ನು ತಿರಸ್ಕರಿಸಿದರೂ ದೇವರ ದಯೆ ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಾವು ಶಾಂತಿಗಾಗಿ ಹಾತೊರೆಯುವಾಗಲೆಲ್ಲ ದೇವರು ಶಾಂತಿಯನ್ನು ನೀಡುವರು. 2026 ಈ ಜ್ಞಾನದ ಹೆಜ್ಜೆ
ನಾವು ಹಾಕೋಣ. ನಮ್ಮ ಪ್ರಾರ್ಥನೆಯ ಬದುಕು ಚಲನೆಯಲ್ಲಿರುವ ಪರಿವರ್ತನೆಯಿಂದಿರಬೇಕು. ಆತಂಕವು ನಮ್ಮ ಬಾಳನ್ನು ಕದಿಯದಂತೆ ನಮ್ಮ ಜೀವನವು ದೇವರ ಸಂಭಾಷಣೆಯೊಂದಿಗೆ ಕೂಡಿದ ನೂತನ ವರ್ಷವಾಗಿರಲೆಂದು ಆಶಿಸೋಣ. ನಮ್ಮ ದತ್ತು ಗುರುತು ಜೀವಂತ ಸ್ವಾತಂತ್ರ್ಯವಾಗಬೇಕು. ಪೌಲನು ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ಓದುತ್ತೇವೆ, ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರನನ್ನೇ ಕಳುಹಿಸಿಕೊಟ್ಟರು. ಇವರು ಒಬ್ಬ ಸ್ತ್ರೀಯಲ್ಲಿ ಜನಿಸಿದರು. ದೇವರು ಶರೀರ ಸ್ವಭಾವವಾಗುವುದರೊಂದಿಗೆ ಮಾನವ ಕಾಲವನ್ನು ಪ್ರವೇಶಿಸಿದ್ದರಿಂದ ಮಾನವರು ದೈವಿಕ ಜೀವನವನ್ನು ಪ್ರವೇಶಿಸಬಹುದಾಗಿದೆ. ದೈವತ್ವವು ನಮ್ಮಲ್ಲಿ ಜನಿಸಲು ಯೇಸು ಮರಿಯಳಲ್ಲಿ ಜನಿಸಿದನು. ಸಂತ ಅಥನಾಸಿಯುಸ್ ಕ್ರಿಸ್ತ ಜಯಂತಿಯ ಆಳವಾದ ಪರಿಣಾಮವನ್ನು ಈ ಕೆಳಗಿನಂತೆ ಘೋಷಿಸುತ್ತಾರೆ. ನಾವು ದೈವಿಕ ಜೀವಿಗಳಾಗಲು ಆತನನ್ನು ಶರೀರ ಸ್ವಭಾವಿಯಾಗುವಂತೆ ಮಾಡಲಾಯಿತು. ಅವರು ಶರೀರ ಸ್ವಭಾವಿಯಾಗಿದ್ದರಿಂದ ನಾವು ವಾಸುದಾರರಾದೆವು. ಈ ದತ್ತು ಸ್ವೀಕಾರವು ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಸ್ವಾತಂತ್ರ್ಯವು ಮಕ್ಕಳ ವಿಶ್ವಾಸವನ್ನು ವೃದ್ಧಿಗೊಳಿಸುತ್ತದೆ. ವಿಶ್ವಗುರು ಫ್ರಾನ್ಸಿಸ್ ಈ ಸತ್ಯವನ್ನು ಸಂಬಂಧಾತ್ಮಕ ಪದಗಳಲ್ಲಿ ಸುಂದರವಾಗಿ ವಿಸ್ತರಿಸಿ ಹೇಳಿದ್ದೇನೆಂದರೆ, ಮರಿಯಳಿಂದ ನಮ್ಮ ದತ್ತು ಸ್ವೀಕಾರಕ್ಕೆ ಮಾರ್ಗ ಹುಟ್ಟಿತು. ಆತ್ಮವು ನಮ್ಮ ದತ್ತು ಸ್ವೀಕಾರಕ್ಕೆ ಸ್ವರವನ್ನು ಸೇರಿಸಿತು. ಪಿತದೇವರು ನಮ್ಮ ದತ್ತು ಸ್ವೀಕಾರವನ್ನು ಸಂತಸವನ್ನಾಗಿ ಮಾರ್ಪಡಿಸಿದರು. ಆದ್ದರಿಂದ ಹೊಸ ವರ್ಷವು ಮಾನವ ಸ್ವಯಂ ಅಭಿವೃದ್ಧಿ ಯೋಜನೆಯಲ್ಲ, ಇದು ದೈವಿಕ ಗುರುತನ್ನು ವರ್ಗಾವಣೆ ಮಾಡುವ ಘಟನೆಯಾಗಿದೆ. 2026ರಲ್ಲಿ ನಾವು ದೇವರ ಉತ್ತಮ ಉದ್ಯೋಗಿಗಳಾಗಲು ಪ್ರಯತ್ನಿಸುತ್ತಿಲ್ಲ, ಆದರೆ ದೇವರ ಪ್ರೀತಿಯ ಮಕ್ಕಳಾಗಿ ನಮ್ಮನ್ನು ನಾವು ಮರುಶೋಧಿಸುತ್ತಿದ್ದೇವೆ. ಅನೇಕ ಹೊಸ ವರ್ಷಗಳ ಆಚರಣೆಯ ದುರಂತ ಗುರಿಗಳ ಕೊರತೆಯಲ್ಲ, ಆದರೆ ಪುತ್ರತ್ವದ ಪ್ರಜ್ಞೆಯ ಕೊರತೆ. ಒಬ್ಬ ಮಗ ಪ್ರೀತಿಗಾಗಿ ಚೌಕಾಶಿ ಮಾಡುವುದಿಲ್ಲ, ಅವನು ಪ್ರೀತಿಗೆ ಸೇರಿದವನು. ಒಬ್ಬ ಮಗ ತಂದೆಯ ಆಶೀರ್ವಾದವನ್ನು ಗಳಿಸುವುದಿಲ್ಲ, ಅವನು ಅದನ್ನು ಆನುವಂಶಿಕವಾಗಿ ಪಡೆಯುತ್ತಾನೆ. ಒಬ್ಬ ಮಗ ಭವಿಷ್ಯಕ್ಕಾಗಿ ಹೆದರುವುದಿಲ್ಲ, ಕಾರಣ ಅವನು ದೇವರನ್ನು ತಂದೆಯೆಂದು ಕರೆಯುವುದರೊಂದಿಗೆ ಭವಿಷ್ಯದಲ್ಲಿ ಕಾಲಿಡುತ್ತಾನೆ. 2025 ನಮಗೆ ಕೆಲವು ರೀತಿಯಲ್ಲಿ ಹೋರಾಟವಾದರೆ 2026 ನಮಗೆ ಅಪ್ಪ ತಂದೆಯೇ ಎಂದು ಕರೆಯುವುದನ್ನು ಕಲಿಸಬೇಕು. 2025 ನಷ್ಟವನ್ನು ಲೆಕ್ಕ ಹಾಕುತ್ತಿದ್ದರೆ 2026 ಪ್ರೀತಿಯನ್ನು ಹೆಚ್ಚಿಸಬೇಕು. 2025 ಸಹಿಷ್ಣುತೆಯನ್ನು ಪರೀಕ್ಷಿಸಿದರೆ 2026 ಸ್ವಾತಂತ್ರ್ಯವನ್ನು ಪರಿಚಯಿಸಬೇಕು. ಜಗತ್ತು ಹಠಮಾರಿ ಉತ್ತರಾಧಿಕಾರಿಗಳನ್ನು ಬಯಸುತ್ತದೆ, ಆದರೆ ದೇವರು ನಂಬುವ ಮಕ್ಕಳನ್ನು ಬಯಸುತ್ತಾನೆ. ಜಗತ್ತು ಸ್ವಾತಂತ್ರ್ಯವನ್ನು ಕ್ರಯಕ್ಕಿಡುತ್ತದೆ, ಆದರೆ ಶುಭ ಸಂದೇಶ ಪರಸ್ಪರ ಅವಲಂಬನೆಯನ್ನು ಆದೇಶಿಸುತ್ತದೆ. ಅದು ದೇವರು ತಂದೆಯಾಗಿ, ಆತ್ಮವು ನಮ್ಮ ಧ್ವನಿಯಾಗಿ, ಯೇಸು ನಮ್ಮ ಅಚಲ ಹೆಸರಾಗಿ ಮತ್ತು ಮರಿಯಳು ನಮ್ಮ ತಾಯಿಯಾಗಿ. ಯೇಸುವಿನ ಹೆಸರು ನಮ್ಮ ಬಾಳಿನ ಮಾತೃ ಭಾಷೆಯಾಗಬೇಕು. ಕುರುಬರು ಬಾಲಯೇಸುವನ್ನು ಕಂಡರು, ಆದರೆ ಮರಿಯಳಿಗೆ ಬಾಲಯೇಸು ದೈವಕರೆಯ ಕರ್ತವ್ಯ. ಇಲ್ಲಿ ಧರ್ಮಸಭೆ ಒಂದು ಮಾರ್ಗಸೂಚಿಯನ್ನು ಕಂಡುಕೊಳ್ಳುತ್ತದೆ ಮತ್ತು ಯೇಸುವಿನ ಹೆಸರಿನಲ್ಲಿ ಮುನ್ನಡೆಯುತ್ತದೆ. ಮರಿಯಳು ಯಾವುದನ್ನೂ ಅಲ್ಲಗಳೆಯಲಿಲ್ಲ, ಬದಲಿಗೆ ಆಲಿಸಿದ ಎಲ್ಲ ವಿಷಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡಳು. ಆಕೆಯು ನೆನೆಸುತ್ತಾಳೆ, ಧ್ಯಾನಿಸುತ್ತಾಳೆ ಮತ್ತು ಸಕ್ರಿಯವಾಗಿ ಪ್ರತಿಕ್ರಿಯಿಸುತ್ತಾಳೆ. ಹೀಗೆ ಸ್ಮರಣೆಯು ವಸ್ತು ಸಂಗ್ರಹಾಲಯವಲ್ಲ, ಅದು ಹೊಸ ವಿಧೇಯತೆಗೆ ಜೀವ ನೀಡುವ ಗರ್ಭ ಎಂದು ಮರಿಯಳು ನಮಗೆ ಕಲಿಸುತ್ತಾಳೆ. ಸಂತ ಬರ್ನಾರ್ಡ್ ನಮಗೆ ನೆನಪಿಸುವಂತೆ, ಮರಿಯಳಿಗಿಂತ ಕ್ರಿಸ್ತನಂತಹ ಹೃದಯ ಎಂದಿಗೂ ಬೇರೊಬ್ಬರಲ್ಲಿಲ್ಲ. ಮತ್ತು ವಿಶ್ವಗುರು ಫ್ರಾನ್ಸಿಸ್ ನಮ್ಮ ಪೀಳಿಗೆಗೆ ನೀಡಿದ ಸಲಹೆಯಂತೆ ಮರಿಯಳು ನಮಗೆ ನಿಕಟತೆ, ನಮ್ರತೆ ಮತ್ತು ಸ್ತುತಿಗೀತೆಯ ಭಾಷೆಯನ್ನು ಕಲಿಸುತ್ತಾಳೆ. ಇದು ಧರ್ಮಸಭೆಯಲ್ಲಿ ಆತ್ಮವು ಬರೆಯುವ ಭಾಷಾ ವ್ಯಾಕರಣವಾಗಿದೆ. 2026 ಯೇಸುವಿಗಾಗಿ ಎಂದು ಹೆಸರಿಸುವುದು ಎಂದರೆ ಪ್ರತಿಯೊಂದು ಅನುಭವವನ್ನು ದೈವಿಕ ಸಮೀಪಕ್ಕೆ, ಪ್ರತಿಯೊಂದು ದೌರ್ಬಲ್ಯವನ್ನು ಕ್ರಿಸ್ತನ ಪಾದಕ್ಕೆ, ಪ್ರತಿ ನಾಳೆಯನ್ನು ಇಮಾನುವೇಲ್ ಎಂಬ ಉಪಸ್ಥಿತಿಗೆ ಭಾಷಾಂತರಿಸುವುದು. ಯೇಸು ವರ್ಷಕ್ಕೆ ಸಂಬಂಧಪಟ್ಟ ಒಂದು ಅಧ್ಯಾಯವಲ್ಲ, ಆದರೆ ಯೇಸು ಇಡೀ ವರ್ಷದ ಶೀರ್ಷಿಕೆಯಾಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, 2026 ಪ್ರಾರಂಭಿಸಲು ನಮ್ಮ ಪರವಾಗಿ ತಾಯಿ ಇದ್ದಾರೆ. ಆದರೆ ಅವರಂತೆಯೇ ನಾವು ದೈವಿಕ ವಾಸ್ತವವನ್ನು ಯೇಸು ಎಂದು ಹೆಸರಿಸಲು ಕಲಿಯಬೇಕು. ಅಂದರೆ ನಮಗಾಗಿ ಹುಟ್ಟಿದ ಆಶೀರ್ವಾದವನ್ನು ನಮ್ಮದಾಗಿಸಬೇಕು. ಹೊಸ ವರ್ಷವು ನಮ್ಮ ಮುಂದೆ ಅನಾವರಣಗೊಳ್ಳುತ್ತಿದ್ದಂತೆ ದೇವರು ನಮ್ಮನ್ನು ದಿನಗಳನ್ನು ಎಣಿಸಲು ಅಲ್ಲ, ಬದಲಾಗಿ ದೈವ ವಾರಸತ್ವದ ಗುರುತನ್ನು ಪಡೆಯಲು ಆಹ್ವಾನಿಸುತ್ತಾನೆ. ಪಿತದೇವರು ನಮಗಾಗಿ ಭವಿಷ್ಯವನ್ನು ಕಾದಿರಿಸಿದ್ದಾರೆ. ನಮ್ಮ ದೌರ್ಬಲ್ಯಗಳಲ್ಲಿ ಆತ್ಮರು ನಮಗಾಗಿ ಪ್ರಾರ್ಥಿಸುತ್ತಾರೆ. ಪ್ರಭು ನಮ್ಮ ಪಯಣದ ಜೊತೆಗಾರನಾಗಿ ನಮ್ಮ ಪಕ್ಕದಲ್ಲಿ ನಡೆಯುತ್ತಾನೆ ಮತ್ತು ಮರಿಯಳು ನಮ್ಮೊಂದಿಗೆ ನಂಬಿಕೆಯ ಶಿಕ್ಷಕಿಯಾಗಿ ಉಪಸ್ಥಿತಳಿರುತ್ತಾಳೆ. ಆದ್ದರಿಂದ ಅಪೂರ್ಣ ಅಧ್ಯಾಯಗಳಿಗೆ, ಅನಿಶ್ಚಿತ ಹಾದಿಗಳಿಗೆ ಅಥವಾ ಜವಾಬ್ದಾರಿಯ ಭಾರಕ್ಕೆ ನಾವು ಹೆದರಕೂಡದು.
ಸರ್ವವನ್ನು ಆಶೀರ್ವದಿಸಲು ಸ್ತ್ರೀಗಳಿಂದ ಜನಿಸಿದ ಆತನು ಈಗಾಗಲೇ ನಮ್ಮ ನಾಳೆಯನ್ನು ಹೆಸರಿಸಿದ್ದಾನೆ. ಆದ್ದರಿಂದ ನಮ್ಮ ಹೃದಯಗಳು ಧೈರ್ಯದಿಂದ ಏಳಲಿ, ಕಾರಣ ದೇವರು ನಮ್ಮೊಂದಿಗೆ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದಾರೆ ಮತ್ತು ಆತನ ನಾಮವು ನಮ್ಮನ್ನು ಮುನ್ನಡೆಸುತ್ತದೆ. ನಾವು 2026ಕ್ಕೆ ದೈವಪುತ್ರನ ವಿಶ್ವಾಸದ ಕೊಡುಗೆಯೊಂದಿಗೆ ಹೆಜ್ಜೆ ಹಾಕೋಣ. ಮಾನವ ಬಲದಲ್ಲಿ ಅಲ್ಲ, ಆದರೆ ದೈವಿಕ ಹೊಂದಾಣಿಕೆಯೊಂದಿಗೆ ಲಂಗರು ಹಾಕೋಣ. 2026ರ ಹೊಸ ವರ್ಷಕ್ಕೆ ಇದು ನಮ್ಮ ನಿರ್ದಿಷ್ಟ ಧ್ಯೇಯವಾಕ್ಯವಾಗಲಿ. ಪಿತದೇವರಿಂದ ಆಶೀರ್ವದಿತರಾಗಿ, ಆತ್ಮರು ಪ್ರೇರೇಪಿಸಿದಂತೆ, ಪುತ್ರನಲ್ಲಿ ಕಂಡುಬರುವಂತೆ ನಮ್ಮ ತಾಯಿ ಮರಿಯಳ ಆದರ್ಶತೆ ನಮಗೆ ಪಾಠವಾಗಲಿ. ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ನಿಮಗೆ 2026ರ ಹೊಸ ವರ್ಷದ ಶುಭಾಶಯಗಳು ಹಾಗೂ ದೇವರ ಹೇರಳವಾದ ಆಶೀರ್ವಾದಗಳನ್ನು ಹಾರೈಸುತ್ತೇನೆ.